ಮುಂಬರ್ತಕ್ಕಂಥ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗ ವಿಶೇಷವಾಗಿ ಸಾಕಷ್ಟು ಅನುದಾನ ಕೊಡುವ ಮುಖಾಂತರ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿಯಾಗುವಲ್ಲಿ ತನ್ನದೇ ಆದ ಕೆಲಸವನ್ನು ನಿರ್ವಹಿಸಿದೆ. ಆದರೆ ಮುಂಬರ್ತಕ್ಕಂಥ ಕೇಂದ್ರ ಬಜೆಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಹಾಗೂ ಸಚಿವ ಸಂಪುಟ ಕ್ಯಾಬಿನೆಟ್ಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನವಲಿ ಸಮಾನಾಂತರ ಜಲಾಶಯ ಭಾಳ ಅತ್ಯಂತ ಅವಶ್ಯಕವಾಗಿದೆ. ಯಾಕಂದರೆ ಈ ಭಾಗಕ್ಕೆ ತುಂಗಭದ್ರಾ ಡ್ಯಾಮ್ ಮಾತ್ರ ಒಂದೇ ಆಗಿದೆ. ಇವತ್ತು ಹೂಳು ಸಾಕಷ್ಟು ತುಂಬಿ ಅದು ನೀರು ತಕ್ಕ ಮಟ್ಟಕ್ಕೆ ಎಲ್ಲೋ ಒಂದು ಕಡೆಗೆ ಪೋಲಾಗಿ ಮತ್ತು ಅದನ್ನು ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮಗೆ ಪರ್ಯಾಯವಾಗಿ ನವಲಿ ಸಮಾನಾಂತರ ಜಲಾಶಯಕ್ಕೆ ಕೇಂದ್ರದಿಂದ ವಿಶೇಷ ಬಜೆಟನ್ನು ಕೊಡೋದ್ರ ಮುಖಾಂತರ ಈ ಭಾಗದ ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯದ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ನವಲಿ ಸಮಾನಾಂತರ ಜಲಾಶಯಕ್ಕೆ ವಿಶೇಷ ಅನುದಾನ ಕೊಡಬೇಕು ಅನ್ನೋದು ಒಂದು ಬೇಡಿಕೆಯಾಗಿದೆ. ಅದರ ಜೊತೆಗೆ ನಮಗೆ ಭಾರತ್ ಮಾಲಾ ಯೋಜನೆ ರಿಂಗ್ ರೋಡ್ ಅವಶ್ಯಕತೆಯಾಗಿದೆ. ಈ ಕಡೆ ನಮಗೆ ಹುಬ್ಬಳ್ಳಿ, ಮುಂಬೈ ಮತ್ತು ಪಕ್ಕದ ರಾಜ್ಯಗಳು ಸಂಪರ್ಕ ಇರೋದರಿಂದ ನಮಗೆ ನ್ಯಾಷನಲ್ ಏರ್ಪೋರ್ಟ್ಗಳು ಕೂಡ ಅವಶ್ಯಕತೆ ಆಗಿದೆ. ಕೊಪ್ಪಳ ಕೂಡ ಒಂದು ಐತಿಹಾಸಿಕ ಸ್ಥಳ ಮತ್ತು ಒಂದು ಜಿಲ್ಲಾ ಕೇಂದ್ರ ಕೂಡ ಮತ್ತು ಈ ಇತಿಹಾಸ ಇರತಕ್ಕಂಥ ಜಿಲ್ಲೆ ಕೂಡ ಆಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ಮತ್ತು ಒಂದು ಸಾಮೂಹಿಕವಾಗಿ ಬಯಸೋದು ಏನಾದರೆ ಕೊಪ್ಪಳ ಜಿಲ್ಲೆಗೆ ಅವಶ್ಯಕತೆ ಇದೆ. ಬಜೆಟ್ ಈಗೇನು ಫೆಬ್ರವರಿ 1ಕ್ಕೆ ಕೇಂದ್ರ ಸರ್ಕಾರದವ್ರು ಏನು ಬಜೆಟ್ ಮಂಡನೆ ಮಾಡ್ತಾರಲ್ಲ, ಅದರಲ್ಲಿ ಕೂಡ ಕೊಪ್ಪಳನೂ ಕೂಡ ಒಂದು ಐತಿಹಾಸಿಕ ಸ್ಥಳ ಅಂತೇಳಿ ಪರಿಗಣನೆ ಮಾಡಬೇಕು. ಈಗಾಗಲೇ ನೋಡಿದಾಗ ಅಂಜನಾದ್ರಿ ಬೆಟ್ಟ ಇದೆ, ಆಮೇಲೆ ನಮ್ಮ ಕೋಪನಾಚಲ ಕೋಟೆ ಇದೆ, ಭದ್ರಬಂಡಿ ಕೋಟೆ ಇದೆ, ಆಮೇಲೆ ಮಳೆ ಮಲ್ಲೇಶ್ವರ ದೇವಿ, ಇಂದ್ರಕೀಲ ಪರ್ವತ ಅದು, ಆಮೇಲೆ ಅಶೋಕನ ಶಿಲಾ ಶಾಸನಗಳು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬಂದಿರೋದ್ರಿಂದ ಇವೆಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ. ಈಗೇನು ರೈಲ್ವೆ ಬ್ರಿಡ್ಜ್ ಮಾಡ್ಯಾರ, ರೈಲ್ವೆ ಬ್ರಿಡ್ಜ್ ಅದು ಅಷ್ಟು ಗುಣಾತ್ಮಕವಾಗಿದೆ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬೃಹತ್ ಗಾತ್ರದ ವಾಹನಗಳಲ್ಲಿ ಸಂಚಾರ ಮಾಡೋದ್ರಿಂದ ನಾಳೆ ಅದು ಅಪ್ಪಿ ಏನಾರು ಕುಸಿತೆ ಅಂದರೂ ಕೂಡ ಸಾಕಷ್ಟು ಅನಾಹುತ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಜೊತೆಗೆ ಅಲ್ಲಿರ್ತಕ್ಕಂಥ ವಾಗೇನು ಏನು ಹೋಗ್ತೇವೆ ನೋಡ್ರಿ, ಪ್ರತಿದಿನ ಲಾರಿಗಳು ಚಲನೆ ಮಾಡೋದು ಅವೆಲ್ಲ ದೊಡ್ಡ ಅಪಾಯ. ಬೃಹತ್ ಗಾತ್ರದ ವಾಹನಗಳು ಆ ಕಡೆ ಈ ಕಡೆ ವಾಸ ಮಾಡೋರಿಗೂ ಕೂಡ ಭಾಳ ಧಕ್ಕೆ ಆಗ್ತಕ್ಕೈತೆ. ಇವು ಎಲ್ಲವನ್ನೂ ಮನಗಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಕೊಪ್ಪಳ ಜಿಲ್ಲೆಗೆ ವಿಶೇಷವಾಗಿ ಆದ್ಯತೆ ಕೊಡಬೇಕು ಮತ್ತು ಹೆಚ್ಚಿನ ಸ್ಥಾನದಲ್ಲಿ ಕೊಪ್ಪಳವನ್ನು ಪರಿಗಣನೆ ಮಾಡಬೇಕು. ಸರ್, ನಮ್ಮ ಕೊಪ್ಪಳ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಬರುವಂಥ ಒಂದು ಜಿಲ್ಲೆ. ಮೊದಲಿಂದನೂ ಹಿಂದುಳಿದ ಜಿಲ್ಲೆ ಅನ್ನುವಂಥ ಒಂದು ಹಣೆಪಟ್ಟಿ ಐತಿ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಂಡಿಸಲಿರುವಂಥ ಬಜೆಟ್ ಒಳಗೆ ನಮ್ಮ ಭಾಗಕ್ಕೆ ಸ್ವಯಂ ಉದ್ಯೋಗ ಹೆಚ್ಚಿನ ಅವಕಾಶದ ಅಗತ್ಯ ಐತಿ. ಯಾಕಂದ್ರೆ ಈ ಭಾಗದಾಗ ಭಾಳಷ್ಟು ಜನ ಗುಳೆ ಹೋಗ್ತಾರೆ. ಆ ಗುಳೆ ತಪ್ಪಿಸ್ಬೇಕು ಅಂತಂದ್ರೆ ಇಲ್ಲಿನ ಕೃಷಿ ಚಟುವಟಿಕೆಗೆ ಉತ್ತೇಜನ ನೀಡುವಂಥದ್ದು ಏನಾದರೂ ಆಗಬೇಕು. ಅದ್ರ ಜೊತೆಗೆ ಬಹಳ ವರ್ಷಗಳ ಬೇಡಿಕೆ ಏನಪ್ಪ ಅಂತಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಒಳಗೆ ಒಂದು ವಿಮಾನ ನಿಲ್ದಾಣ ಆಗಬೇಕು ಅಂತ ಐತಿ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆದರೆ ಇವತ್ತಿನವರೆಗೂ ಕೂಡ ವಿಮಾನ ನಿಲ್ದಾಣದ ಬಗ್ಗೆ ಏನೂ ಆಗಿಲ್ಲ. ಹಾಗೆಯೇ ಸಾಕಷ್ಟು ರೈಲ್ವೆ ಸೌಕರ್ಯ ಆಗ್ತಾ ಇದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೊಪ್ಪಳದಿಂದ ಬೆಂಗಳೂರಿಗೆ ಹೋಗುವಂಥ ರೈಲುಗಳ ಸಂಖ್ಯೆ ಹೆಚ್ಚಾಗಬೇಕಾಗೈತಿ. ಆ ನಿಟ್ಟಿನೊಳಗೆ ನಮ್ಮ ಕೇಂದ್ರದ ವಿತ್ತ ಸಚಿವರು ಬಜೆಟ್ ಒಳಗೆ ಇಂಥ ಬೇಡಿಕೆಗಳನ್ನು ಈಡೇರಿಸಿದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಕೇಂದ್ರಕ್ಕೂ ನಾವು ಕೊಪ್ಪಳ ಜಿಲ್ಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ.